ಜಯಮೃತ್ಯುಂಜಯ ಸ್ವಾಮಿಗಳಿಗೆ ಅವಹೇಳನಕಾರಿ ಮಾತುಗಳನ್ನು ಹೇಳಿದ್ದಾರೆ ಎಂದು ಕುಂದಗೋಳ ಪಂಚಮಸಾಲಿ ಸಮುದಾಯದವರು ಸಚಿವ ಕಾಶ್ಯಪ್ಪನವರ ಪ್ರತಿಕೃತಿಗೆ ಬೆಂಕಿಯನ್ನ ಹಚ್ಚಿ ಹುಬ್ಬಳ್ಳಿ ಲಕ್ಷ್ಮೇಶ್ವರ ರಾಜ್ಯ ಹೆದ್ದಾರಿಯನ್ನು ತಡೆದು ಪ್ರತಿಭಟನೆ ನಡೆಸಿದ್ದಾರೆ. ತಾಲೂಕು ಅಧ್ಯಕ್ಷರಾದ ನಾಗರಾಜ ದೇಶಪಾಂಡೆ ನೇತೃತ್ವದಲ್ಲಿ ಸಭೆ ನಡೆದಿದ್ದು, ಪದೇ ಪದೇ ಪಂಚಮಸಾಲಿ ಪೀಠದ ಜಯಮೃತ್ಯುಂಜಯ ಸ್ವಾಮಿಗಳಿಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸುವುದಲ್ಲದೆ ಅವಹೇಳನಕಾರಿ ಮಾತುಗಳನ್ನಾಡಿ ಅವಮಾನಿಸುತ್ತಿರುವುದು ಖಂಡನೀಯ. ಅಧಿಕಾರವಿಲ್ಲದಿದ್ದಾಗ ಶ್ರೀಗಳ ರಕ್ಷೆ ಬೇಕಿತ್ತು. ಅಧಿಕಾರ ಬಂದ ಮೇಲೆ ಸಮಾಜ ಯಾವುದೇ ಅಭಿವೃದ್ಧಿ ಕೆಲಸ ಕಾರ್ಯಗಳಿಗೆ ಚಕಾರಿ ಎತ್ತದೆ. ತಮ್ಮ ಮನ ಬಂದ ಹಾಗೆ ಶ್ರೀಗಳನ್ನ ಮಾಧ್ಯಮಗಳಲ್ಲಿ ನಿಂದಿಸಿ ಕೀಳು ಮಟ್ಟದ ರಾಜಕೀಯ ಮಾಡುತ್ತಿರುವ ಈ ಭ್ರಷ್ಟ ರಾಜಕಾರಣಿಗೆ ತಕ್ಕ ಉತ್ತರವನ್ನ ನೀಡಲೇಬೇಕು ಎಂದಿದ್ದಾರೆ. ಹಗಲು ರಾತ್ರಿ ಎನ್ನದೇ ನಿರಂತರ 6 ಬಾರಿ 2A ಮೀಸಲಾತಿಗಾಗಿ ಪ್ರತಿಭಟನೆ, ಚಳುವಳಿ, ಪಾದಯಾತ್ರೆ ಮಾಡಿ ರಾಜ್ಯದ ಪಂಚಮಶಾಲಿಗಳ ಕಣ್ಣು ತೆರೆಸಿದ ಪ್ರಥಮ ಜಗದ್ಗುರು ಶ್ರೀ ಜಯ ಮೃತ್ಯುಂಜಯ ಸ್ವಾಮಿಗಳು ಶ್ರೀಗಳ ಮೇಲೆ ನಿರಂತರ ಆರೋಪ ಅಪವಾದಗಳನ್ನ ಹೇರಿ 2A ಮೀಸಲಾತಿಯ ಹೋರಾಟವನ್ನು ಹತ್ತಿಕ್ಕುತ್ತಾ ಬಂದಿರುವ ಈ ರಾಜಕಾರಣಿಯ ಮೇಲೆ ಸೂಕ್ತ ಕ್ರಮಕ್ಕೆ ಮುಂದಾಗಬೇಕು. ಕೂಡಲೇ ಇವರ ಸಚಿವ ಸ್ಥಾನವನ್ನ ಕಸಿದುಕೊಳ್ಳಬೇಕು. ಇಲ್ಲವಾದರೆ ರಾಜ್ಯದಾದ್ಯಂತ ಪಂಚಮಸಾಲಿಗಳು ಭುಗಿಲೆದ್ದು 28ರಲ್ಲಿ ತಮ್ಮ ಸರ್ಕಾರಕ್ಕೆ, ಮಂತ್ರಿಗಳಿಗೆ ತಕ್ಕ ಉತ್ತರವನ್ನು ನೀಡುತ್ತೇವೆ ಎಂದು ಎಚ್ಚರಿಕೆ ನೀಡಿದ್ದಾರೆ. ಪ್ರತಿಭಟನೆಯಲ್ಲಿ ಪಂಚಮಸಾಲಿ ಸಮಾಜದ ಮುಖಂಡ ಬಸವರಾಜ ನಾವಳ್ಳಿ, ಮಾಜಿ ಪಂಚಮಸಾಲಿ ಸಮಾಜದ ಅಧ್ಯಕ್ಷರಾದ ಮಲ್ಲಣ್ಣ ಮರಡಗಿ ಹಾಗೂ ಹಲವಾರು ಪಂಚಮಸಾಲಿ ಸಮಾಜ ಬಾಂಧವರು ಭಾಗಿಯಾಗಿದ್ದರು. ಗಾಳಪ್ಪ ಎಚ್ ಹರಿಜನ್, ಗದಗ. ನಿಂದನೆ ಮಾಡಿದ ವಿಜಯಾನಂದ ಕಾಶ್ಯಪ್ನವರಿಗೆ, ನಮ್ಮ ಗುರುಗಳಿಗೆ ನಿಂದನೆ ಮಾಡಿದ ವಿಜಯಾನಂದ ಕಾಶ್ಯಪ್ನವರಿಗೆ ಚಪ್ಪಲ ಹಾರಿನ ಸನ್ಮಾನ ಟಿಕೆಟ್ ಕೊಡೋ ಮುಂದೆ ಕಾಲು ಬಿದ್ದು ಸಾಂಗ್ನೇರ್ ಕರ್ಕೊಂಡು ಹೋಗ್ತಿಲ್ಲಿ ಕಾಶ್ಯಪ್ನವ್ರಿಗೆ. ಮಾಧ್ಯಮದ ಮುಖಾಂತರ ತಿಳಿಸುವುದೇನೆಂದ್ರೆ, ಇವತ್ತು ನಮ್ಮ ಬಸವಜಯ ಮೃತ್ಯುಂಜಯ ಮಹಾಸ್ವಾಮಿಗಳಿಗೆ ಇವತ್ತು ಕಾಶ್ಯಪ್ಪನವರು ಆದಂಥ ನಮ್ಮ ಸಮಾಜದವ್ರ ಅಂಥವ್ರು ನಮ್ಮ ಸಮಾಜದ ಸ್ವಾಮಿಗಳಿಗೆ ಏನೋ ಬಾಯಿ ಬಂದಂಗೆ ಮಾತಾಡ್ತಾರೆ. ಇದೆಲ್ಲ ಸರಿಯಲ್ಲ. ಯಾಕಂದ್ರೆ ಅವ್ರಿಗೆ ಅಧಿಕಾರ ಬಂದೈತಿ, ಅಧಿಕಾರದ ಮದ ತೋರ್ಸಾಕತ್ಯಾರ. ಇದು ಎಷ್ಟು ದಿನದ್ದು ಅನ್ನೋದು ಅವ್ರಿಗೆ ಅರ್ಥ ಮಾಡ್ಕೊಂಡಿಲ್ಲ. ಭಾಳ ಅಂದ್ರೆ ಇನ್ನೊಂದು 1.5 ವರ್ಷ ಇರ್ಬೋದು, ಬೇಡವನ್ನು ಹೆಚ್ಚಿಗೆ ಇರ್ಬೋದು. ಇಷ್ಟೇ, ಇದು ಏನು ಮುಂದೆ ಇದೂ ಇಲ್ಲ. ಅದಕ್ಕೆ ಇದನ್ನು ಮಾತಾಡ್ಬೇಕಾದ್ರೆ ನಾವು ಯಾರು ಏನು ಮಾತಾಡಿದ್ರೆ ಏನು ಅನ್ನಿಸ್ತೈತಿ, ಏನಿಲ್ಲ ಅನ್ನೋದು ವಿಚಾರ ಮಾಡ್ಬೇಕು ಕಾಶ್ಯಪ್ಪನವರು. ಯಾಕಂದ್ರೆ ಒಬ್ಬ ಗುರುಗಳಿಗೆ ಹಿಂಗೆ ಮಾತಾಡೋದು ಸರಿಯಲ್ಲ. ಮೊದಲು ಅದ ಗುರುಗಳ ಕುಟಗಿನ ಇವರು ಅಧಿಕಾರ ತಗೊಳ್ಳೋ ಸಂಬಂಧ ಸಾಕಷ್ಟು ಅವ್ರ ಕುಟಗೆ ಪಾದಯಾತ್ರೆ ಮಾಡಿದರು. ಅವ್ರು ಎಲ್ಲಿ ಏನನ್ನ ಅಲ್ಲಿ ಹೋದರು. ಆಮ್ಯಾಗ ಅವ್ರನ್ನ ಕರ್ಕೊಂಡು ಟಿಕೆಟ್ ತೊಗೊಂಡ್ರು, ಎಲ್ಲ ಮಾಡಿಕೊಂಡು ಈಗ ಅದ ಪೂಜೆಗೆ ಈ ರೀತಿ ಮಾತಾಡೋದು ನನಗೇನು ಸರಿ ಅನ್ನಿಸ್ತಿಲ್ಲ. ಅವರು ಅದನ್ನು ತಿಳ್ಕೊಂಡು ಮುಂದಿನ ದಿನಮಾನಗಳಲ್ಲಿ ಸರಿಯಾಗಿ ನಾವು ಪೂಜ್ಯರ ಕುಟಗೆ ಒಳ್ಳೆಯ ಇದರಿಂದ ಹೋಗ್ಬೇಕನ್ನುವಂಥದ್ದು ಮಾಧ್ಯಮ ಮುಖಾಂತರ ಅವರಿಗೂ ಕೂಡ ನಾನು ತಿಳಿಸ್ತೀನಿ. ನಮ್ಮ ಪ್ರಥಮ ಜಗದ್ಗುರು ಜಯಮೃತ್ಯುಂಜಯ ಮಹಾಸ್ವಾಮಿಗಳಿಗೆ ಏಕವಚನ ನಿಂದನೆ ಹಾಗೂ ಮತ್ತು ಏನು ಮಾಡಕ್ಕೆ ಹರ್ಕೊಳಕೈತಿ ಅಂದಿದ್ದಕ್ಕೆ ಒಂದು ಸಮಾಜದ ಎಲ್ಲ ಇಡೀ ಕರ್ನಾಟಕದ ಆದ್ಯಂತ ಪಂಚಮಸಾಲಿಗಳಿಗೆ ನೋವಾಗೈತಿ. ಒಂದೇದ್ದು ಏನಂದ್ರೆ, ನಮ್ಮ ಜಗದ್ಗುರುವಿಂದ ಇಡೀ ಕರ್ನಾಟಕ ಪಂಚಮಸಾಲಿ ಐತಿ. ನಮ್ಮ ಗುರುಗಳು ಯಾರೋ ಒಂದು ಮಿನಿಸ್ಟರ್ ಆಗಕ್ಕೆ 2A ಕೇಳಕ್ಕೆ ಮಿನಿಸ್ಟರ್ ಆಗಕ್ಕೆ ಕೇಳಿಲ್ಲ. ಆದರೆ ಕೇಳಿದ್ದು ಕಾಶ್ಯಪ್ನವ್ರು 2A ಮಾಡಬೇಕನ್ನೋ ಒಂದು ಹುನ್ನಾರ ಹುಡುಕಿ ಅದಕ್ಕೆ ಮಿನಿಸ್ಟರ್ ಆದವ ಯಾರಪ್ಪ ಅಂತಂದ್ರೆ ಏಕೈಕ ವ್ಯಕ್ತಿ ಕಾಶ್ಯಪ್ನವ್ರು. ಅಲ್ಲೇ ಬಾಜುನ ಇವ್ರ ಕೂಟೆಗೆ ಹೋರಾಟ ಮಾಡಿದಾರ, ಇದೇ ವೇದಿಕೆ ಮ್ಯಾಗ ಕುಂತಾರ, ಇನ್ನೂ ಮಿನಿಸ್ಟರ್ ಆಗಿಲ್ಲ, ಯಾರು ಏನಾಗಿಲ್ಲ. ಅವಾಗ ಏನಂದ್ರು, ಮಾಡು ಇಲ್ಲ ಮಾಡಿ ಮೀಸಲಾತಿ ಪಡೆದು ಮಾಡಿ ಅಂತೇಳಿ ಅಂದು ಬಾರ್ಕೋಲ್ ಹಾಕ್ಕೊಂಡು ವೇದಿಕೆ ಮ್ಯಾಗ ಕುಂತ ಪಂಚಮಸಾಲಿ ಸಮಾಜ ಇಂಥ ಗುರುಗಳನ್ನ ಪಡೆಯೋಕೆ ಪುಣ್ಯ ಮಾಡಿತ್ತು, 7 ಜನ್ಮದ ಪುಣ್ಯ ಮಾಡಿತ್ತು. ಯಾವುದಕ್ಕೂ ಆಸೆ ಇಲ್ಲ, ಇದು ಇಲ್ಲ, ಯಾವುದೇ ಬೇಡಿಕೆ ಇಲ್ಲ ಅಂತ ಹೇಳಿ ಇವರು ಅವಾಗ ಅಜ್ಜಾರನ್ನ ಅಟ್ಟದ ಮ್ಯಾಗ ಕುಂದಿರ್ಸಿದ್ರು. ಆಮ್ಯಾಗ ಉಳ್ಕಿದಾರ ಎಲ್ಲಾರನ್ನೂ ಗಣ್ಣಿಗೆ ತೊಗೊಂಡು ಇದು ಮಾಡಿದ್ರು. ಈಗೇನಾಯ್ತು, MLA ಆದ ತಕ್ಷಣ ಆಮ್ಯಾಗ ಏನೋ ಒಂದು ನ್ಯಾವ ತೆಗೆದ ರಾಷ್ಟ್ರೀಯ ಅಧ್ಯಕ್ಷ, ಇವ್ರು ರಾಷ್ಟ್ರೀಯ ಅಧ್ಯಕ್ಷ ಮಾಡಿದಾರ ಯಾರು ಕಮಿಟಿಯಿಂದ ರಾಷ್ಟ್ರೀಯ ಅಧ್ಯಕ್ಷ ಆಗಿದ್ದ ಇವ್ ಪಂಚಮಸಾಲಿಯಿಂದ? ಏನು ರಾಜ್ಯ ಕಮಿಟಿ ಮಾಡಿತ್ತ, ಏನು ತಾಲೂಕಾ ಕಮಿಟಿ ಮಾಡಿತ್ತ? ಅದೇ ಗುರುಗಳ ಇವನ್ನ ರಾಷ್ಟ್ರೀಯ ಅಧ್ಯಕ್ಷ ಅಂತ ಮಾಡಿದ್ರು. ತಾಲೂಕು ಹಳ್ಳಿಯಿಂದೆಲ್ಲ ಬಂದರು, ಹಿರಿಯರು ಬಂದರು, ಕುಂದಗೋಳದಾಗೆಲ್ಲ ಪ್ರಮುಖರು ಬಂದರು. ಭಾಳಷ್ಟು ಜನ ಸೇರಿ ಅವ್ರು ಏನು ಮೊನ್ನೆ ಅಜ್ಜಾರನೇ ನಿಂದನೆ ಮಾಡಿದ್ರಲ್ಲ, ತಾವೊಂದು ಮಿನಿಸ್ಟರ್ ಸಿಕ್ಕಿಂದ ಸಹಿತ ಇದನ್ನು ಮಾತಾಡ್ತಾರಂದ್ರೆ ಅವರು ಅದನ್ನು ತಿಳ್ಕೊಬೇಕದ. ಯಾಕಂದ್ರೆ ಒಂದು ಸ್ಥಾನ ಕೊಟ್ಟಾರ ಅವ್ರಿಗೆ. ಬರ್ರಿ, ಅಜ್ಜಾರ ಬಗ್ಗೆ ಏನು ಮಾತಾಡ್ತಾರ ಅದನ್ನು ಮಾತಾಡೋದು ಅಂದ್ರೆ ಎಲ್ಲ ಕರ್ನಾಟಕ ಜನ ತುಂಬ ಪಂಚಮಸಾಲಿ ಜನ ಅದಲ್ಲ. ಅಜ್ಜಾರ ಬಗ್ಗೆ ಯಾರೂ ಇದಿಲ್ಲ. ಇವರೊಬ್ಬರು ಮಾತಾಡೋಕ್ಕೆ ಏನಾಗಿದೆ? ನೀವು ಬಿಡ್ರಿ, ಅದನ್ನೆಲ್ಲ ಮಾತಾಡೋದು ಅಜ್ಜಾರ ಜೋಡಿಗೆ ಎಲ್ಲ ಮಾತಾಡೋದು ಸರಿ ಅನ್ಸಂಗಿಲ್ಲ. ಒಂದು ದೊಡ್ಡ ಸಚಿವ ಸ್ಥಾನದಾಗದಿರಿ,
ಇದನ್ನು ಮುಂದೆ ನೀವು ಎಲ್ಲ ಅದನ್ನು ಡಿ ಕೆ ಶಿವಕುಮಾರ್ ನಿಮ್ಗೆ ಕೊಟ್ಟಾರ ಆ ಸ್ಥಾನ ನೀವು ಉಳಿಸ್ಕೊಂಡು ಹೋಗ್ರಿ, ಚಂದ ಮಾಡ್ಕೊಂಡು ಹೋಗ್ರಿ, ನಿಮ್ಮ ಕೆಲಸ ಏನೈತೆ ಅದನ್ನು ಮಾಡಿರಿ. ಮುಂದೆ ನೀವು ಒಬ್ಬರು ನಮ್ಮ ಸಮಾಜದ ಇದು ಅದಿರಿ, ಮುಂದೆ ನಾವೆಲ್ಲ ನಿಮ್ಗೆ ಒಪ್ಕೊಂತೀವಿ, ಇಂಥವೆಲ್ಲ ಮಾಡೋಕೆ ಹೋಗ್ಬೇಡ್ರಿ ಅಂತೇಳಿ ನನ್ನ ಹೆಸರು. ಒಂದು ವೇಳೆ ಹಿಂಗೆ ತಮ್ಮ ಮಾತನ್ನು ಮುಂದುವರಿಸಿದ್ದಾದ್ರೆ ನಮ್ಮ ಗೌಟ್ ಹೇಳ್ದಂಗೆ ಅವ್ರನ್ನ ಹೊರಗೆ ಹಾಕುವಂಥ ನಮ್ಮ ಹೋರಾಟನ ಮುಂದುವರಿಸ್ತೀವಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತಿದ್ದೇನೆ. ಇನ್ನಷ್ಟು ಸುದ್ದಿಗಳಿಗಾಗಿ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಅಂಕುಶ. ಇದು ಜನಪರ ಧ್ವನಿ.